4. ಮಿತ್ರ. ಎಂ. ಅಕ್ಬರ ಅಲಿ. ಪ್ರವೇಶ. ಸೂರ್ಯ ಒಂದು ದೊಡ್ಡ ನಕ್ಷತ್ರ, ಭೂಮಿಗೆ ಬೆಳಕು, ಶಕ್ತಿ ಕೊಡುವ ಗೆಳೆಯ, ഇരുಳನ್ನು ಕಳೆದು ಬೆಳಕನ್ನು ತರುವ ಇವನು ಮನುಷ್ಯರಿಗಷ್ಟೇ ಅಲ್ಲ, ಸಕಲ ಜೀವರಾಶಿಗಳಿಗೂ ಚೇತನ ನೀಡುವನು. ಎಲ್ಲರ ಬಾಳಿನಲ್ಲೂ ಬೆಳಕು ಚೆಲ್ಲುವನು. ಇಂತಹ ಸೂರ್ಯನ ಶಕ್ತಿ ಸಾಮರ್ಥ್ಯದ ಚಿತ್ರಣ ಇಲ್ಲಿದೆ. ഇരുಳನು ಚದುರಿಸಿ ಹಗಲನು ಕುದುರಿಸಿ ಹೂಬನವೆಲ್ಲವ ನಳನಳಿಸಿ ಬಂದನು ಮಿತ್ರ ಪಾವನ ಪಾತ್ರ ಜೀವನವೆಲ್ಲವ ನಲಿನಲಿಸಿ. ರನ್ನದ ಕನ್ನಡಿ ಬದುಕಿಗೆ ಹಿಡಿಯುತ್ತ ಮಮತೆಯ ದೃಷ್ಟಿಯ ಬೀರುತಿಹು ಬಾಳನು ಬೆಳಗಿಸಿ. ಹೊಳೆ ತಿಳಿಯಾಗಿಸಿ ಸಮತೆಯ ಸೃಷ್ಟಿಯ ತೋರುತಿಹ. ಬಾಳಿನ ನಂಜನು ಗೂಳಿನ ಮಂಜನು ಕಳೆಯಲಿಕೆಂದೇ ಬಂದಿಹನು ಹೊಗೆಯನು ಚದುರಿಸಿ ನಗೆಯನು ಬಗೆಯನು ಬೆಳೆಸುತ್ತ ನಿಂದಿಹನು ಕುದುರಿಸಿ. ಕೃತಿಕಾರರ ಪರಿಚಯ. 1925ರಲ್ಲಿ ಹುಟ್ಟಿದ ಎಂ. ಅಕ್ಬರ ಅಲಿ ಬೆಳಗಾವಿ ಜಿಲ್ಲೆಯ ಉಳ್ಳಾಗಡ್ಡಿ ಖಾನಾಪುರದವರು. ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿದ್ದ ಇವರು, ನವಚೇತನ, ಸುಮನ ಸೌರಭ, ಗಂಧಕೇಶ್ವರ, ತಮಸಾ ನದಿಯ ಎಡಬಲದಿ, ಅಕ್ಬರ ಅಲಿ ಚುಟುಕುಗಳು, ಕಸಿ ಗುಲಾಬಿಯ ಕಥನ ಎಂಬ ಕೃತಿಗಳನ್ನು ರಚಿಸಿದ್ದಾರೆ. ಇವರಿಗೆ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಕೇಂದ್ರ ಸರ್ಕಾರದ ಶಿಕ್ಷಣ ಇಲಾಖೆ ಬಹುಮಾನ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಗಳು ಸಂದಿವೆ. ಈ ಕವನವನ್ನು ತಮಸಾ ನದಿಯ ಎಡಬಲದಿ ಸಂಕಲನದಿಂದ ಆರಿಸಲಾಗಿದೆ. 2016ರಲ್ಲಿ ಶ್ರೀಯುತರು ನಿಧನರಾದರು. ಮೂರು. ಮಿತ್ರ. ಎಂ. ಅಕ್ಬರ ಅಲಿ. ಪ್ರವೇಶ. ಸೂರ್ಯ ಒಂದು ದೊಡ್ಡ ನಕ್ಷತ್ರ, ಭೂಮಿಗೆ ಬೆಳಕು, ಶಕ್ತಿ ಕೊಡುವ ಗೆಳೆಯ, ഇരുಳನ್ನು ಕಳೆದು ಬೆಳಕನ್ನು ತರುವ ಇವನು ಮನುಷ್ಯರಿಗಷ್ಟೇ ಅಲ್ಲ, ಸಕಲ ಜೀವರಾಶಿಗಳಿಗೂ ಚೇತನ ನೀಡುವನು. ಎಲ್ಲರ ಬಾಳಿನಲ್ಲೂ ಬೆಳಕು ಚೆಲ್ಲುವನು. ಇಂತಹ ಸೂರ್ಯನ ಶಕ್ತಿ ಸಾಮರ್ಥ್ಯದ ಚಿತ್ರಣ ಇಲ್ಲಿದೆ.